ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು ಇವತ್ತು ನೀವು ಬರೀತಕ್ಕಂಥ SSLC ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ 2ಕ್ಕಾಗಿ ಕೆಲವೊಂದಿಷ್ಟು ಪ್ರಶ್ನೆ ಉತ್ತರಗಳನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇವು ಓದದೇ ಇದ್ದರೆ ಖಂಡಿತವಾಗಿ ಓದ್ಕೊಂಡೋಗಿ. ಇವು ಬೇಸ್ ಕ್ವಶನ್ಸು ಕೂಡ ಇದ್ದಾವೆ. ಚೆನ್ನಾಗಿ ಸ್ಟೆಪ್ಸ್ಗಳನ್ನು ನೋಡ್ಕೊಂಡು ಹೋಗಿ ಅಂಕಗಳನ್ನು ಗಳಿಸ್ತೀರಿ. ಇದೇ ಥರ ಮುಂದಿನ ಎಲ್ಲ ವಿಷಯಗಳಲ್ಲಿ ಕೂಡ 40 ಅಂಕಗಳು ಮತ್ತು ಮಾಡೆಲ್ ಕ್ವಶನ್ ಪೇಪರ್ ವಿಡಿಯೋಗಳನ್ನು ಲೈನಪ್ ಮಾಡ್ತೀವಿ. ಅವೆಲ್ಲ ಬೇಕಾದರೆ ನಿಮಗೆ SSLC 2025-26 ಮಾಡೆಲ್ ಕ್ವಶನ್ ಪೇಪರ್ ಕೀ ಆನ್ಸರಲ್ಲಿ ಸಿಗ್ತದೆ. ಪ್ರತಿದಿನ ಸಂಜೆ 6 ಗಂಟೆ, ರಾತ್ರಿ 7:30 ಗಂಟೆ ಮತ್ತು ರಾತ್ರಿ 9 ಗಂಟೆ 3 ಲೈವ್ ಕ್ಲಾಸ್ ಇರ್ತದೆ. ಎಲ್ಲರೂ ಕೂಡ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಫಸ್ಟ್ ನಿಮಗೆ 4 ಅಂಕಕ್ಕೆ ಬರ್ತಕ್ಕಂಥ ಪ್ರಶ್ನೆನೇ ಗ್ರಾಫ್ ಪ್ರಶ್ನೆ. ನೋಡಿ, ಕೊಟ್ಟಿರ್ತಕ್ಕಂಥ ಗ್ರಾಫ್ಗಳನ್ನು ಕೊಟ್ಟಿದಾಗ ಸಮೀಕರಣಗಳನ್ನ ಈ ಥರ ಬಿಡಿಸ್ಬೇಕು. ಈ ಬಾಕ್ಸ್ ಹಾಕಿ ಬಿಡಿಸೋಕ್ಕೆ ನಿಮಗೆ 1 ಅಂಕಗಳನ್ನು ಕೊಡ್ತಾರೆ. ಆಮೇಲೆ ಕೊಟ್ಟಿರ್ತಕ್ಕಂಥ ಗ್ರಾಫ್ ಸೀಟಲ್ಲಿ ಈ ಕಾರ್ಟೀಷಿಯನ್ ರೇಖೆಗಳನ್ನು ಎಳಿಬೇಕು. ಮೂಲಮಾನಗಳನ್ನು ಬರೆಯೋದನ್ನು ಬಿಡಬಾರ್ದು. ಓಕೆನಾ? ಈ ಥರ ಎಕ್ಸು ಮತ್ತು ವೈಗಳನ್ನು ಹಾಕಿ ಮೂಲಮಾನಗಳನ್ನು ಬರೀಬೇಕು. ಬಾಕ್ಸ್ ಹಾಕಿ ನೀವೇನು ಮಾಡಬೇಕು, ಇವುಗಳನ್ನು ಗುರುತಿಸ್ತೀರಲ್ಲ, ಇವುಗಳಿಗೆ ಮೇನ್ ಏನು ಮಾಡ್ತಾರಪ್ಪ ಅಂದ್ರೆ ಅಂಕಗಳನ್ನು ಕೊಡ್ತಾರೆ. 4 ಮಾರ್ಕಸ್ ಇದೆ. ಚೆನ್ನಾಗಿ ಅದನ್ನು ಪ್ರಾಕ್ಟೀಸ್ ಮಾಡಿ. ನಿಮಗೆ ಇಲ್ಲಿ ಕೆಲವೊಂದಿಷ್ಟು ಲೆಕ್ಕಗಳನ್ನು ಕೂಡ ಏನು ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಎಲ್ಲ ಏನದಪ್ಪ ಅಂದರೆ LBದಲ್ಲಿರ್ತಕ್ಕಂಥದ್ದೇ ಲೆಕ್ಕಗಳಿದ್ದಾವೆ. ಎನಿ ಟು ನೀವು ಆಲ್ರೆಡಿ ಮಾಡೆಲ್ ಕ್ವಶನ್ ಪೇಪರಲ್ಲಿ ಬಿಡಿಸಿದ್ರೆ ಸಾಕು. ಒಟ್ಟಾರೆ ಗ್ರಾಫನ್ನು ಚೆನ್ನಾಗಿ ಬಾಕ್ಸ್ ಹಾಕೋದನ್ನು, ಕಾರ್ಟೀಷಿಯನ್ ರೇಖೆಗಳನ್ನು ಎಳೆಯೋದನ್ನು, ಮೂಲಮಾನ ಹಾಕಿ ಗುರುತಿಸೋದನ್ನು ಬರೀರಿ. ಒಟ್ಟೆ ಒಂದು ಸ್ಟೆಪ್ ಮಿಸ್ ಮಾಡ್ಲಿಕ್ಕೆ ಹೋಗಬೇಡಿ. 4 ಮಾರ್ಕ್ಸ್ ಇರ್ತವೆ. ಇಲ್ಲಿ ಮಾಡೆಲ್ ಕ್ವಶನ್ ಪೇಪರಲ್ಲಿ ಇವುಗಳನ್ನು ಕೊಟ್ಟಿದ್ರು. ಒಂದಾದರೂ ಕೂಡ ನಿಮ್ಗೆ ಚೆನ್ನಾಗಿ ಅರ್ಥಕೊಂಡಿದ್ರೆ ಸಾಕು. ಮುಂದೆ ಪ್ರಶ್ನೆ ಬರ್ತೀನಿ ಫ್ರೆಂಡ್ಸ್. ಥೇಲ್ಸನ ಪ್ರಮೇಯ. ಥೇಲ್ಸನ ಪ್ರಮೇಯ ನಿಮಗೆ ಬರ್ತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅದೇನು ಹೇಳ್ತದಂದ್ರೆ, ತ್ರಿಭುಜದ 2 ಬಾಹುಗಳನ್ನು 2 ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾನಾಂತರವಾಗಿ ಎಳೆದ ಸರಳ ರೇಖೆ ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸ್ತದೆ. ಚಿತ್ರ ನೋಡಿ, ಈ ಥರ ತ್ರಿಭುಜ ತೆಗಿಬೇಕು, ಒಳಗಡೆ ಗೆರೆ ಹಾಕಬೇಕು, NMDEಗಳನ್ನು ಗುರುತಿಸ್ರಿ. ಫಸ್ಟ್ ದತ್ತ ಬರಿಬೇಕು, ಸಾಧನೆಯ ರಚನೆ, ಸಾಧನೆಗಳನ್ನು ಮಾಡಬೇಕು. ಲಾಸ್ಟ್ ಏನಪ್ಪ ಅಂದರೆ AD/DB = AE/EC. ಮಿಸ್ ಮಾಡ್ಲಿಕ್ಕೆ ಹೋಗಬೇಡಿ. 4 ಮಾರ್ಕ್ಸ್ಗೆ ಈ ಸರಿ ಬರ್ತಕ್ಕಂಥ ಮ್ಯಾಕ್ಸಿಮಮ್ ಬರ್ತಕ್ಕಂಥ ಪ್ರಶ್ನೆ ಯಾವುದಪ್ಪ ಅಂದರೆ ಥೇಲ್ಸನ ಪ್ರಮೇಯ. ಇನ್ ಕೇಸ್ ಥೇಲ್ಸನ ಪ್ರಮೇಯ ಬರದೇ ಇತ್ತಂದರೆ ನಿಮಗೆ ಕೋ ನಿರ್ಧಾರಕ ಗುಣ ಪ್ರಮೇಯ ಬರ್ತದೆ. ಓಕೆನಾ? ಇದು ಕೋ ನಿರ್ಧಾರಕ ಗುಣ ಏನು ಹೇಳ್ತದಪ್ಪ, ಯಾಕಂದರೆ ಆಲ್ಮೋಸ್ಟ್ ಇದು ಲಾಸ್ಟ್ ಸ್ಟೇಟ್ ಪ್ರಿಪ್ರೇಟ್ರಿಗೆ ಬಂದಿತ್ತು. ಈ ಸರಿ ಬರಲಿಕ್ಕಿಲ್ಲ. ಬಟ್ ಆದರೂ ಕೂಡ ನೋಡಿಕೊಡ್ರಿ, ಥೇಲ್ಸನ ಪ್ರಮೇಯ ಚೆನ್ನಾಗಿ ನೋಡಿಕೊಡ್ರಿ. 2 ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತಗಳು ಸಮ. ಆದ್ದರಿಂದ ಈ ತ್ರಿಭುಜಗಳು ಸಮರೂಪವಾಗಿರ್ತವೆ. ನಿಮಗೆ ಏನು ಕನ್ಫ್ಯೂಸ್ ಆಗಕತ್ತಿತ್ತಂದರೆ ಸ್ವಲ್ಪ ಸ್ಕ್ರೀನ್ಶಾಟ್ ಕ್ಲಿಕ್ ಮಾಡಿಕೊಂಡು ಅದನ್ನು ಲಾಸ್ಟ್ ಇಮೇಜಲ್ಲಿ ನೋಡಿದರೆ ಸಾಕು. ನಿಮಗೆ ಈಸಿ ಆಗ್ತದೆ. ನೆಕ್ಸ್ಟ್ ಬರ್ತೀನಿ, ವೃತ್ತದ ಮೇಲಿನ ಪ್ರಮೇಯಗಳು. ಆಲ್ರೆಡಿ ಈ ಪ್ರಮೇಯವನ್ನು ಲಾಸ್ಟ್ ಟೈಮ್ ಕೇಳಿದರು. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕಿಳಿದ ಸ್ಪರ್ಶಕಗಳ ಉದ್ದ ಸಮನೇ ಆಗಿರ್ತದೆ ಅಂತ ಸಾಧಿಸಿ. ಬಟ್ ಆದರೂ ಒಂದ್ಸಲ ಗ್ಲಾನ್ಸ್ ನೋಡ್ಕೊಡ್ರಿ, ಯಾಕಂದ್ರೆ ರಿಪೀಟ್ ಆಗ್ಬೋದು. ಬಟ್ ಇದಕ್ಕಿಂತಲೂ ನೀವು ಹೆಚ್ಚಾಗಿ ಫೋಕಸ್ ಏನು ಮಾಡಿ, ಈ ಒಂದು ವೃತ್ತದ ಮೇಲಿನ ಪ್ರಮೇಯಕ್ಕೆ ಮಾಡಿ. ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬನೇ ಇರ್ತದೆ ಅಂತ ಸಾಧಿಸಿ ಅಂತಿದೆ. ಇದನ್ನು ಸ್ವಲ್ಪ ಚೆನ್ನಾಗಿ ಪ್ರಿಪೇರ್ ಮಾಡಿ. ಓಕೆನಾ? ಎಸ್. ಮುಂದೆ ಬರ್ತೀನಿ. ಖಂಡಿತವಾಗಿರ್ತಕ್ಕಂಥದ್ದು ಬಹುಲಕಗಳನ್ನು ಕಂಡುಹಿಡಿತಕ್ಕಂಥದ್ದು. ನನಗನ್ಸುತ್ತೆ ನೀವು ಸರಾಸರಿ ಮತ್ತು ಬಹುಲಕಗಳನ್ನು ಕಂಡುಹಿಡಿದ್ರೆ ಸಾಕು. ವರ್ಗಾಂತರ ಮತ್ತು ಆವೃತ್ತಿ ಕೊಡ್ತಾರೆ. ಅದರಲ್ಲಿ ನೀವು ಏನು ಮಾಡ್ತೀರಪ್ಪ ಅಂದರೆ ಕೆಳಮಿತಿ ಮೇಲ್ಮಿತಿಗಳನ್ನು ಗುರುತಿಸ್ತೀರಿ. ಆವಾಗ ಬಹುಲಕದ ಸೂತ್ರ ಹಾಕಿ ಅವುಗಳನ್ನು ತುಂಬಿಸಿದಾಗ ನಿಮ್ಗೆ ಏನಾಗ್ತದಪ್ಪ ಅಂದರೆ ರೂಢಿ ಬೆಲೆ ಅಥವಾ ಬಹುಲಕ ಅನ್ನೋದನ್ನು ಬರ್ತದೆ. ಇದನ್ನು ಕೂಡ ನೀವು ಚೆನ್ನಾಗಿ ಏನು ಮಾಡಿಯಪ್ಪ ಅಂದರೆ ಪ್ರಾಕ್ಟೀಸ್ ಮಾಡಿ. ಆಲ್ರೆಡಿ ಮಾಡೆಲ್ ಕ್ವಶನ್ ಪೇಪರ್ಲಿ ಇರ್ತಕ್ಕಂಥ ಲೆಕ್ಕಗಳನ್ನೇ ಇಲ್ಲಿ ಕೊಟ್ಟಿದ್ದಾರೆ. ಓಕೆನಾ? 1 2 3 4 ಸೂತ್ರಗಳನ್ನು ಹಾಕಬೇಕು. ಒಟ್ಟೆ ಮಿಸ್ಸಿಂಗ್ ಮಾಡ್ಲಿಕ್ಕೆ ಹೋಗಬೇಡಿ. ನೀಟಾಗಿ ಸ್ಟೆಪ್ ವೈಸ್ ಸ್ಟೆಪ್ಸ್ಗಳನ್ನ ಬಿಡಿಸಿ. ಉತ್ತರ ಲಾಸ್ಟ್ ಕಡೆಗೆ ಬರಲಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ, ಡೋಂಟ್ ವರಿ. ಬಟ್ ನಿಮ್ಗೆ ಏನಾಗಬೇಕಪ್ಪ ಅಂತಂದರೆ ಸ್ಟೆಪ್ಸ್ಗಳನ್ನು ಮಾತ್ರ ಬರೀರಿ. ಇನ್ನು ಬಹುಲಕ ಅಂತಂದ್ರೆ ಸರಾಸರಿ ಒಂದು ನೋಡ್ಕೊಡ್ರಿ. ಅದು ನೇರ ವಿಧಾನ ಅಂತ ಅನ್ಬೋದು. ಆಲ್ರೆಡಿ ನಿಮಗೆ ವರ್ಗಾಂತರ ಆವೃತ್ತಿ ಕೊಡ್ತಾರೆ. ಜಸ್ಟ್ ನೀವೇನು ಮಾಡಬೇಕಪ್ಪ, ಅದನ್ನು ಮಧ್ಯಬಿಂದುವನ್ನು ಗುರುತಿಸಬೇಕು. ಆವೃತ್ತಿ ಮತ್ತು ಮಧ್ಯಬಿಂದುವನ್ನು ಗುರುತಿಸಿದಾಗ ಗುಣಿಸಿದಾಗನೇ FI/XI ಬರ್ತದೆ. ಒಟ್ಟು FI/XIದಲ್ಲಿರ್ತಕ್ಕಂಥದ್ದು FIಗಳನ್ನ ಭಾಗಿಸಿದಾಗಲೇ ನಮಗೆ ಸಿಗ್ತಕ್ಕಂಥದ್ದು ಸರಾಸರಿ. ಓಕೆನಾ? ಇಲ್ಲಿನ ಕೂಡ 4 ಲೆಕ್ಕಗಳು ಮಾಡೆಲ್ ಕ್ವಶನ್ ಪೇಪರ್ದಲ್ಲಿ ಇರ್ತಕ್ಕಂಥ ಲೆಕ್ಕಗಳಿದ್ದಾವೆ. ಬೆಟರ್ ನೀವೇನಪ್ಪ ಅಂತಂದರೆ ಆಲ್ರೆಡಿ ಬರ್ತದೆ ನಿಮಗೆ. ಜಸ್ಟ್ ಯಾವುದಾದ್ರೂ ಒಂದು ಸ್ಟೆಪ್ಸ್ಗಳನ್ನು ನೋಡ್ಕೊಡ್ರಿ. ಒಟ್ಟೆ ಮಿಸ್ಸಿಂಗ್ ಮಾಡ್ಲಿಕ್ಕೆ ಹೋಗಬೇಡಿ. ಈ ಟೈಮಲ್ಲಿ ನಾವು ಹೇಳೋದು ನಿಮಗೆ ಅದೇ. ಇನ್ನು ಮಧ್ಯಾಂಕದೇನು ಅವಶ್ಯಕತೆ ಇಲ್ಲ. ಮೇನ್ ಅಷ್ಟೇ ಹೇಳೋದು ನಾನು ನಿಮಗೆ.
ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಿ. ಇಟ್ಸ್ ಅ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಫಿಕ್ಸ್ಡ್ ಆಗಿರ್ತಕ್ಕಂಥ ಪ್ರಶ್ನೆಗಳು ಇವುಗಳು ಕೂಡ. ಓಕೆನಾ, ಕೇವಲ ಸ್ಟೆಪ್ಸ್ ಕಡಿಮೆ ಇದೆ. 3+√2 ಅಂತ ಇದೆ. ಸೊ ಇಲ್ಲಿ ಕೆಳಗಡೆ ಇದನ್ನದಾವೆ. ಸೊ ಇದರಲ್ಲಿ ಒಂದಂತರೂ ಕೂಡ ಗ್ಯಾರಂಟಿಯಾಗಿ ಬರದೇ ಬರ್ತಕ್ಕಂಥ ಪ್ರಶ್ನೆ. ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡೋಗಿ. √5 ಅದ, 5 - √2 ಅದ. ಓಕೆ, 2+√5 ಅದ, 2+√3. ಇನ್ ಕೇಸ್ ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ದಲ್ಲಿನೇ ಬರ್ತಕ್ಕಂಥ ಸಾಧ್ಯತೆ ಭಾಳ ಇದ್ದಾವೆ. ಇವು ಕೆಳಗಡೆ ಇರ್ತಕ್ಕಂಥ ಎಲ್ಲ LBAದಲ್ಲಿರ್ತಕ್ಕಂಥದ್ದು ಇದ್ದಾವೆ. ಒಂದ್ಸರಿ LBA ಜಸ್ಟ್ ಮೊದಲು ಭಾಗಲಬ್ಧ ಸಂಖ್ಯೆ ಅಂತ ಊಹಿಸಬೇಕು. 3+√2 = P/Q +√2 = P/Q -3 √2 = P - 3Q/Q. ಇದು ಸ್ವಲ್ಪ ಕನ್ಫ್ಯೂಸ್ ಇದೆ. ಬಾಕಿ ಎಲ್ಲ ನೀವೇನು ಮಾಡ್ಬೋದು, ಬಹೆಟ್ ಹೊಡಿಬೋದು. ಸೊ ನಿಮಗೆ ಏನಾಗ್ತದೆ, 2 ಮಾರ್ಕ್ಸ್ಗಳನ್ನು ಕೊಡ್ತಾರೆ ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸೋದು. ಇನ್ನು ವರ್ಜಿಸೋ ವಿಧಾನದಿಂದ ಸಮೀಕರಣಗಳನ್ನು ಬಿಡಿಸೋದು. ನನಗೆ ಯಾರೊಬ್ಬರು ಕಮೆಂಟ್ ಹಾಕಿದ್ರು, ಸರ್ ವರ್ಜಿಸೋ ವಿಧಾನದಿಂದ ಬಿಡಿಸೋದನ್ನು ನನಗೆ ಕಲಿಸಿ ಅಂತ. ಇಲ್ಲಿ ಏನೂ ಇಲ್ಲ, ಕೊಟ್ಟಿರ್ತಕ್ಕಂಥ ಸಮೀಕರಣಗಳನ್ನು ಬರ್ಕೋಬೇಕು. ಇದು ಎಕ್ಸ್ ಹೋಯಿತು, ಇದು ಎಕ್ಸ್ ಹೋಯಿತು, ಇವು ಉಳಿದಿರ್ತಕ್ಕಂಥದ್ದು 2y 3y ಆಯಿತು. 5ರಲ್ಲಿ 2 ಕಳಿಬೇಕು, 3 ಆಯಿತು. ಸೊ y ಬೆಲೆ ಎಷ್ಟಾಗ್ತದೆ, 1 ಆಗ್ತದೆ. ಇದನ್ನೇ ಸಮೀಕರಣ 1ರಲ್ಲಿ ಹಾಕಬೇಕು. ಸಮೀಕರಣ 1ರಲ್ಲಿ ಹಾಕಿದಾಗ ನಮಗೆ ಎಕ್ಸ್ ಬೆಲೆ ಸಿಗ್ತದೆ. ಸೊ y ಬೆಲೆ ಎಕ್ಸ್ ಬೆಲೆಗಳನ್ನೇ ಕಂಡುಹಿಡಿತಕ್ಕಂಥದ್ದು. ಇದನ್ನೇ ವರ್ಜಿಸೋ ವಿಧಾನದಲ್ಲಿ ಬಿಡಿಸ್ತಕ್ಕಂಥದ್ದು ಅಂತ ಕೇಳಿದ್ವಿ. ಇವು 4 ಏನಿದಾವಲ್ಲ ಮಾಡೆಲ್ ಕ್ವಶನ್ ಪೇಪರ್ದಲ್ಲಿ ಇರತಕ್ಕಂಥ ಲೆಕ್ಕಗಳಿದಾವೆ. ಒಂದು ಚೆನ್ನಾಗಿ ಬಿಡಿಸಿ. ಓಕೆನಾ, ಸ್ವಲ್ಪ ಮೊದಲಿಗೆ ಕೆಲವು ಸರಿ ಚಿಹ್ನೆಗಳನ್ನು ಬದಲು ಮಾಡಬೇಕಾಗ್ತದೆ, ಕೆಲವೊಂದು ಸರಿ ಚಿಹ್ನೆಗಳನ್ನು ಚೇಂಜ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಅದು ಕೂಡ ನಿಮಗೆ ಕಂಡೀಷನ್ ಗೊತ್ತಿರಲಿ. ಇನ್ನು ಸಮಾಂತರ ಶ್ರೇಣಿಗೆ ಬರ್ತೀನಿ. AN ಮತ್ತು SNಗಳ ಸೂತ್ರ. AN ಅಂದರೆ 20ನೇ ಪದ, ಅಂದರೆ ಪದ ಕಂಡು ಹಿಡಿಲಿಕ್ಕೆ ನಾವೇನು ಮಾಡ್ತೀವಿ, ಸಮಾಂತರ ಶ್ರೇಣಿಯಲ್ಲಿ AN = A + n - 1 × D ಸೂತ್ರವನ್ನು ಹಾಕ್ತೀವಿ. ಕೊಟ್ಟ ಶ್ರೇಣಿಯಲ್ಲಿ A ಏನಾಗಿದೆ, ಇಟ್ ಮೀನ್ಸ್ ಮೊದಲ ಪದ 2 ಅದ. ಸಾಮಾನ್ಯ ವ್ಯತ್ಯಾಸ 5ರಲ್ಲಿ 2 ಕಳೆದ್ರೆ 3 ಬರ್ತದೆ. n ಎಷ್ಟದ, 20 ಅದ. ಅವಾಗ ನೀವೇನು ಮಾಡಿ, A20ದಲ್ಲಿ AN = A + n - 1 × D ಬೆಲೆ ತುಂಬಿದಾಗೇ 59 ಅಂತ ಬರ್ತದೆ. ಇವು ಮಾಡೆಲ್ ಕ್ವಶನ್ ಪೇಪರ್ದಲ್ಲಿರ್ತಕ್ಕಂಥ ಈ ಲೆಕ್ಕಗಳಿತ್ತು 4. ಓಕೆನಾ, ಸೊ ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ಗಳನ್ನೇ ನಾವು ಪದೇ ಪದೇ ನಿಮಗೆ ಏಕೆ ಕೊಡ್ತಾ ಇದ್ದೀವಿ ಅಂದರೆ ಅದೇ ನಿಮಗೆ ಒಂದು ಬ್ರಹ್ಮಾಸ್ತ್ರ. ಅಲ್ಲಿಂದ ನೀವು ಆರಾಮಾಗಿ ಅಂಕಗಳನ್ನು ಗಳಿಸ್ತೀರಿ. ಇನ್ನು SN ನಿಮಗೆ ಪದ ಬರಲಿಲ್ಲ ಅಂದರೆ ಪದಗಳ ಮೊತ್ತ ಅಂತ ಬರ್ತದೆ, ಮೊತ್ತ. ಓಕೆನಾ, ಸೊ ಮೊತ್ತ ಅಂತಂದಾಗ ಏನು ಮಾಡಬೇಕಪ್ಪ ಅಂದರೆ SN = n/2 2a + n - 1 × D ಸೂತ್ರವನ್ನು ಹಾಕಬೇಕು. ಅವಾಗ ನೀವು ಏನಾಗ್ತದಪ್ಪ ಅಂದರೆ ಈಸಿಯಾಗಿ ಗಳಿಸ್ತೀರಿ. 1 + 5 + 9 + 13ರಲ್ಲಿ ಮೊದಲ ಪದ 1, ಸಾಮಾನ್ಯ ವ್ಯತ್ಯಾಸ 5ರಲ್ಲಿ 1 ಹೋದರೆ 4, n ಎಷ್ಟದ, 20 ಅದ. ಕಂಡುಹಿಡಿತಕ್ಕಂಥದ್ದು SN ಕಂಡುಹಿಡಿಬೇಕಾಗಿದೆ. ಓಕೆನಾ, ಸೊ ಅವಾಗ n 50 ಅದ, SN ಅನ್ನು ಕಂಡುಹಿಡಬೇಕು. ಸೊ ಅವಾಗ ಸೂತ್ರಗಳಲ್ಲಿ ಬೆಲೆಗಳನ್ನು ತುಂಬಿದಾಗ ನಮ್ಗೆ ಏನಾಗ್ತದಪ್ಪ ಅಂದರೆ SN ವ್ಯಾಲ್ಯೂ ಏನಾಗ್ತದೆ, ಬರ್ತದೆ. ಓಕೆನಾ, ಸೊ ಇಂಪಾರ್ಟೆಂಟ್. ಇನ್ನು ದೂರ ಸೂತ್ರಗಳನ್ನ ಬಳಸಿ ಲೆಕ್ಕಗಳನ್ನ ಬಿಡಿಸೋದು, ಇದನ್ನು ಕಲೀರಿ, ಭಾಳ ಇಂಪಾರ್ಟೆಂಟ್ ಅದ. ದೂರ ಸೂತ್ರ ಏನೂ ಇಲ್ಲ. ಸೊ ಕೊಟ್ಟಿರ್ತಕ್ಕಂಥರಲ್ಲಿ ನೀವೇನು ಮಾಡಬೇಕು, ಈಗ A 2 6 B 5 10 ಬಿಂದು ಅಂತ ಕೊಟ್ಟಿದ್ದಾರೆ. ಸೊ ಮೊದಲು ಗುರುತಿಸ್ರಿ. 2 ಅನ್ನೋದು x1, 6 ಅನ್ನೋದು y1, 5 ಅನ್ನೋದು x2, 10 ಅನ್ನೋದು y2. ಬರೀ ಸೂತ್ರ ಏನದ, x2 - x1 2 + y2 - y1 2. ಇದು ಸೂತ್ರ ಇಂಪಾರ್ಟೆಂಟ್. ಬೆಲೆಗಳನ್ನು ತುಂಬಿದರೆ √25 ಬರ್ತದೆ. ಕನಿಷ್ಠ ಬೆಲೆಗೆ ತನ್ನಿ 5 ಮಾನಗಳು ಅಂತ ಬರ್ತದೆ. ಅಷ್ಟು ಉತ್ತರ ಬರಬೇಕಂತೇನಿಲ್ಲ, ಬಟ್ ಸೂತ್ರಗಳನ್ನಾದರೂ ನೀವು ಬಹೆಟ್ ಮಾಡಬೇಕಲ್ಲ. ಸೂತ್ರಗಳನ್ನ ಬಹೆಟ್ ಮಾಡಿದರೂ ಕೂಡ ನಿಮಗೆ ಅಂಕಗಳು ಸಿಗ್ತದೆ. ಇನ್ ಕೇಸ್ ಅದು ಬರಲಿಲ್ಲ ಅಂತಂದರೆ ಮಧ್ಯಬಿಂದು ಸೂತ್ರ ಬರ್ತದೆ. ಸೊ ಮಧ್ಯಬಿಂದು ಸೂತ್ರರು ಅದು ಕೂಡ ಬಹಳ ಈಸಿ. ಸೊ ನೋಡಿ ಏನಿದೆ, 2 3 4 3 ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. 2 3 4 3 ಅಂತಂದರೆ 2 x1 3 y1 4 x2 3 y2. ಸೂತ್ರ ಏನದ, x = x1 + x2 / 2 ಮತ್ತು y = y1 + y2 / 2. ಸೊ ಅವುಗಳನ್ನ ಬೆಲೆಗಳನ್ನು ತುಂಬ್ರಿ. ಸೊ ಅದು ಏನಾಗ್ತದಪ್ಪ ಅಂದ್ರೆ ಮಧ್ಯಬಿಂದುವಿನ ನಿರ್ದೇಶಾಂಕಗಳಲ್ಲಿ ಬರ್ತಾವೆ. ಓಕೆನಾ, ಇನ್ನು ಅದು ಬರಲಿಲ್ಲ ಅಂದರೆ ಭಾಗ ಪ್ರಮಾಣ ಸೂತ್ರ ಅಂತ ಬರ್ತದೆ. ಇದು ನಿಮಗೆ ಈಸಿ ಆಗಿರ್ತಕ್ಕಂಥ ಲೆಕ್ಕ. ಸೊ ಇದನ್ನು ಕೂಡ ಬಳಸ್ಬೋದು. 4 - 3 8 5 ಅಂತ ಇದೆ. ಸೊ 4 ಅನ್ನೋದು x1 -3 ಅನ್ನೋದು y1, 8 ಅನ್ನೋದು x2, 5 ಅನ್ನೋದು y2. ಆಮೇಲೆ m1 ಅನ್ನೋದು 3, m2 ಅನ್ನೋದು 1. ಓಕೆನಾ, ಆವಾಗ ನಿಮಗೆ ಈ ಸೂತ್ರದಲ್ಲಿ ಹಾಕಿದಾಗ ನಿಮಗೆ ಏನಾಗ್ತದಪ್ಪ ಅಂದರೆ ನಿರ್ದೇಶಾಂಕಗಳು ಸಿಗ್ತವೆ. ಸೊ ಎಕ್ಸ್ದ ಸೂತ್ರ m1 + x2 + m2 x1 / m1 + m2, y = m1 y2 + m2 y1 / m1 + m2. ಈ ಸೂತ್ರಗಳನ್ನು ಹಾಕಿದಾಗ ಅವುಗಳನ್ನು ನೀವೇನು ಮಾಡ್ಬೋದಪ್ಪ ಅಂತಂದರೆ ಭಾಗ ಪ್ರಮಾಣ ಸೂತ್ರದ ಲೆಕ್ಕಗಳನ್ನು ಬಿಡಿಸ್ಬೋದು. ಇನ್ನು ಮೂಲ ಬಿಂದುವಿನಿಂದ ಇರುವ ದೂರವನ್ನು ಕಂಡುಹಿಡಿತಕ್ಕಂಥ ಲೆಕ್ಕ. ಸೊ D = √x² + y². ಅದನ್ನು ಕೂಡ ಚೆನ್ನಾಗಿ ನೋಡ್ಕೊಡ್ರಿ.
ಈ ಪ್ರಶ್ನೆಯೂ ಕೂಡ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಬರ್ತದೆ. ಇನ್ನು ಶೋಧಕದ ಬೆಲೆಗಳನ್ನು ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ವಿವೇಚಿಸುವ ಲೆಕ್ಕ. ಇದು ಡೆಲ್ಟಾ ಈಕ್ವಲ್ ಟು B² - 4AC ಬರ್ತದೆ. ಕೊಟ್ಟಿರೋಗಳಲ್ಲಿ ಏನು ಮಾಡಬೇಕು, ಸಮೀಕರಣ ಬರೆದು ಅದರಲ್ಲಿ ABCಗಳನ್ನು ಗುರುತಿಸಬೇಕು. ಶೋಧಕದ ಸೂತ್ರಗಳನ್ನು ಹಾಕಿ ಅವುಗಳನ್ನ ಬೆಲೆಗಳನ್ನು ತುಂಬಬೇಕು. ಆವಾಗ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಸಿಗ್ತದೆ. ಅದನ್ನೇ ಶೋಧಕವನ್ನು ಕಂಡುಹಿಡಿದು ವರ್ಗ ಸಮೀಕರಣಗಳನ್ನು ಬಿಡಿಸೋ ಲೆಕ್ಕ ಅಂತ ನಾವು ಹೇಳ್ತೀವಿ. ಇನ್ನು ಅಪವರ್ತನ ವಿಧಾನದಿಂದ ಸಮೀಕರಣಗಳನ್ನು ಬಿಡಿಸ್ತಕ್ಕಂಥದ್ದು. ಸ್ವಲ್ಪ ನೀವೇನು ಮಾಡಬೇಕು, ಕೊಟ್ಟಿರ್ತಕ್ಕಂಥ ಸಮೀಕರಣ x² + 8x + 12 = 0, ಇದನ್ನು ax² + bx + c = 0 ರೂಪಕ್ಕೆ ತರಬೇಕು. ಓಕೆನಾ. ಅದನ್ನು ತಂದು ಮತ್ತೆ ನೀವೇನು ಮಾಡಬೇಕು ಅಂದರೆ ಸಾಮಾನ್ಯ ಅಪವರ್ತನ ತರೋ ಕಡೆಗೆ ಸ್ವಲ್ಪ ಲಕ್ಷ್ಯಗಳನ್ನು ಕೊಡಬೇಕು. ಇಲ್ಲಿ ಏನು ಮಾಡ್ತಾರೆ, ಬಹಳ ವಿದ್ಯಾರ್ಥಿಗಳು ಕನ್ಫ್ಯೂಸ್ ಮಾಡ್ಕೋತಾರೆ. ಸೊ ಅದನ್ನು ನೀವು ಚೆನ್ನಾಗಿ ಕಲ್ತ್ಕೊಂಡ್ರೆ ಇಲ್ಲಿನೂ ಕೂಡ ಅಂಕಗಳನ್ನು ಗಳಿಸ್ತೀರಿ. ಇನ್ನು ಸಂಭವನೀಯತೆ ಇಲ್ಲಿ 3 ಮಾರ್ಕ್ಸ್ ಬರ್ತದೆ. ಸೊ ಇಲ್ಲಿ ಬಹಳ ಇದನ್ನಿರ್ತಕ್ಕಂಥದ್ದಿದೆ. ಇಲ್ಲೊಂದೆರಡು ಲೆಕ್ಕ ಇದ್ದಾವೆ ನೋಡಿ. ಒಂದು ಘಟನೆ ಈ ಸಂಭವನೀಯತೆ ಎಷ್ಟಿದೆ, ಖಚಿತ ಘಟನೆಯ ಸಂಭವನೀಯತೆ 1, ಅಸಂಭವ ಘಟನೆಯ ಸಂಭವನೀಯತೆ 0. ಇದು ಫಿಕ್ಸ್ ನಿಮಗೆ ಬಂದೇ ಬರ್ತಕ್ಕಂಥ ಲೆಕ್ಕ 1 ಮಾರ್ಕರ್ಗೆ. ನೋಡಿ ಇಲ್ಲಿ ಏನಾಗಿರುವುದಿಲ್ಲ. ಸೊ ಒಟ್ಟಾರೆಯಾಗಿರ್ತಕ್ಕಂಥ ದಾಳ, ಕಾರ್ಡು, ಓಕೆ, ಇವುಗಳ ಮೇಲಿನ ಲೆಕ್ಕಗಳಿರ್ತವೆ. 3 ಮಾರ್ಕಸ್ಸು. ಒಟ್ಟು ಎಷ್ಟು ಕೊಟ್ಟಿದ್ದಾರೆ, ಯಾವುದನ್ನು ಕಂಡುಹಿಡಬೇಕು ಅನ್ನೋದನ್ನು ಇರ್ತದೆ. ಅದನ್ನು ಭಾಗಿಸಿದಾಗ ನೀವು ಏನು ಮಾಡ್ಬೋದು, ಲೆಕ್ಕಗಳನ್ನು ಪಡಿಬೋದು. ಆಲ್ರೆಡಿ ಒಂದು ಬಿಡಿಸಿದ್ದಾರೆ. ಸೊ ಅದನ್ನು ನೋಡಿ, ಕೆಳಗಡೆ ಉದಾಹರಣೆಗಳನ್ನು ಕೂಡ ಅವ್ರು ಏನು ಮಾಡಿದ್ರಪ್ಪ ಅಂತಂದರೆ ಕೊಟ್ಟಿದ್ರು. ಇನ್ನು ನೆಕ್ಸ್ಟ್ ಏನು ಮಾಡ್ತೀನಪ್ಪ ಅಂತಂದರೆ, ಇವೆಲ್ಲ ಸಂಭವನೀಯತೆ ಲೆಕ್ಕಗಳಿದ್ದಾವೆ. ಘನಾಕೃತಿಗಳ ಸೂತ್ರಗಳು. ಇಲ್ಲಿಂದ ಇವೆಲ್ಲ ಸೂತ್ರಗಳನ್ನು ನೀವು ಬಾಯ್ಟ್ ಮಾಡಬೇಕು. ಘನ, ಆಯತ ಘನ, ಸಿಲಿಂಡರ್, ಶಂಕು, ಗೋಳ, ಅರ್ಧಗೋಳ. ಇವುಗಳಲ್ಲಿ ಏನಿದೆ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಸೂತ್ರ, ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಘನಫಲದ ಸೂತ್ರ. 1 ಮಾರ್ಕರ್ಗೆ 1 ಬರ್ತದೆ. 5 ಮಾರ್ಕರ್ಗೆ ಇದೇ ಸೂತ್ರವನ್ನು ಹಾಕಿ ಲೆಕ್ಕಗಳನ್ನು ಬಿಡಿಸ್ತಕ್ಕಂಥದ್ದು ಇದೆ. ಸೊ ಚೆನ್ನಾಗಿ ನೀವು ಏನು ಮಾಡಿವಪ್ಪ ಅಂತಂದರೆ ಈ ಸೂತ್ರಗಳನ್ನು ಕೂಡ ಬಾಯ್ಟ್ ಮಾಡ್ಕೊಂಡು ಹೋಗಲೇಬೇಕು. ಇಲ್ಲಿಂದನೂ ಕೂಡ ನಿಮಗೆ ಅಂಕಗಳು ಸಿಗ್ತವೆ. ಆಮೇಲೆ ಇನ್ನೊಂದು ಏನದಪ್ಪ ಅಂತಂದರೆ ಘನಾಕೃತಿಗಳಿಗೆ 5 ಅಂಕಗಳಿಗೆ ಸಂಬಂಧಿಸಿದ ಸೂತ್ರಗಳು. ನೋಡಿ, ಜೋಡಿಸಿದ ಘನಾಕೃತಿಯಲ್ಲಿನ ಆಕೃತಿಗಳು, ಮೇಲ್ಮೈ ವಿಸ್ತೀರ್ಣ, ಘನಫಲ. ಸೊ ಇಲ್ಲಿ ಆಕೃತಿಗಳ ಘನಾಕೃತಿಗಳ ಚಿತ್ರಗಳಿದ್ದಾವೆ. ಸೊ ಆಲ್ಮೋಸ್ಟ್ ಅಲ್ಲಿ ಚಿತ್ರಗಳು ಇವೇ ಬರ್ತಕ್ಕಂಥ ಸಾಧ್ಯತೆ ಬಹಳ ಇದ್ದಾವೆ. ಸೊ ಇದನ್ನು ನೀವು ಏನು ಮಾಡಿ ಅಂತಂದರೆ ಸ್ವಲ್ಪ ನೋಡಿಕೊಡ್ರಿ. ಓಕೆನಾ. ಇನ್ನು ಮುಂದೆ ಬಹುಪದೋಕ್ತಿಗಳ ಡಿಗ್ರಿ ಬರೆಯೋದು. ಇದು ಬಹಳ ಈಸಿಯಾಗಿರ್ತದೆ. ಒಂದು ಬಹುಪದೋಕ್ತಿ ಕೊಡ್ತಾರೆ, P(x) = 5x² - 6x³ - 7x + 3. ಇದರಲ್ಲಿ ದೊಡ್ಡ ಘಾತ ಸೂಚಿ ಯಾವುದು, 3. ಸೊ 3 ಏನಾಗಿರ್ತದೆ, ಡಿಗ್ರಿ ಆಗಿರ್ತದೆ. ಇಲ್ಲೇನದ P(x) = 3x⁴ - x⁴ + 2x⁴ 2 + 5x + 2. ಇಲ್ಲಿ ದೊಡ್ಡ ಘಾತ ಯಾವುದು, 4 ಅದ. ಸೊ 4 ಏನಾಗಿರ್ತದೆ, ಡಿಗ್ರಿ ಆಗಿರ್ತದೆ. ಇದು ಗೊತ್ತಿರಲಿ. ರೇಖಾತ್ಮಕ ಬಹುಪದೋಕ್ತಿಯ ಡಿಗ್ರಿ 1, ವರ್ಗ ಬಹುಪದೋಕ್ತಿಯ ಡಿಗ್ರಿ 2, ಘನ ಬಹುಪದೋಕ್ತಿಯ ಡಿಗ್ರಿ 3. ಇಷ್ಟು ನೋಡಿಕೊಂಡ್ರು ಕೂಡ ನೀವು ಅಂಕಗಳನ್ನು ಗಳಿಸ್ತೀರಿ. ಇನ್ನು ಶೂನ್ಯತೆಗಳನ್ನು ಬರೀರಿ ಅಂತ ನಿಮಗೆ ಕೇಳ್ತಾರೆ. ಸೊ ಏನು ಶೂನ್ಯತೆ ಅಂತಂದರೆ, ಇದು ಒಂದು ಗ್ರಾಫ್ ಸೀಟ್ ಅಂತ ತಿಳ್ಕೊಡ್ರಿ. ಈ ಎಕ್ಸ್ ಅಂತಕ್ಕಂಥ ಕಾರ್ಟೀಷಿಯನ್ ರೇಖೆ ಮೇಲೆ ಈ ರೇಖೆ ಎಷ್ಟು ಸರಿತಾಗಿದೆ, ಕೇವಲ ಒಂದೇ ಸರಿ ಟಚ್ ಆಗೋದಲ್ಲ, ಇದು ಒಂದು ಶೂನ್ಯತೆ ಆಯಿತು. ಇಲ್ಲಿ ನೋಡಿ, 1 ಶೂನ್ಯತೆ, 2 ಶೂನ್ಯತೆ, 3. ಇಲ್ಲಿ ಎಷ್ಟಾಯಿತು, 3 ಶೂನ್ಯತೆ. ಈ ಕಡೆ ಬನ್ನಿ, 1 ಶೂನ್ಯತೆ, 2 ಶೂನ್ಯತೆ, ಶೂನ್ಯತೆ 2, 1 2 3 4. ಇಲ್ಲಿರ್ತಕ್ಕಂಥ ಶೂನ್ಯತೆ 4. ಇದು ಕೂಡ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಕೇಳ್ತಾರೆ. ಕೆಲವು ಸಾರಿ ಏನು ಕೇಳ್ತಾರಪ್ಪ ಅಂತಂದರೆ, ಅಲ್ಲಿರ್ತಕ್ಕಂಥ ಬಿಂದುಗಳನ್ನು ಯಾವ್ಯಾವ ಶೂನ್ಯತೆಗಳಿದಾವೆ ಅಂತಲೂ ಕೇಳ್ತಾರೆ. ಇದು ನೋಡಿ, ಇಲ್ಲಿ -1 ಶೂನ್ಯತೆ ಅದ, ಇಲ್ಲಿ 2 ಶೂನ್ಯತೆ ಅದ. ಏನಾಯಿತು, 1 2 ಶೂನ್ಯತೆ. ಇಲ್ಲಿರ್ತಕ್ಕಂಥ ಶೂನ್ಯತೆ -3 2 ಅದ. ಇಲ್ಲಿರ್ತಕ್ಕಂಥ -3 -1 2 ಇವು ಶೂನ್ಯತೆಗಳಾಗಿದ್ದಾವೆ. ಓಕೆನಾ. ಯಾವ್ಯಾವ ಶೂನ್ಯತೆಗಳು ಎಲ್ಲೆಲ್ಲಿ ಟಚ್ ಆಗಿದೆ ಅದು ಕೇಳಬಹುದು, ಅಥವಾ ಎಷ್ಟು ಸರಿ ಅದು ಟಚ್ ಮಾಡಿದೆ ಅನ್ನೋದನ್ನು ಕೇಳ್ತಾರೆ. ಅದನ್ನು ಕೂಡ ಚೆನ್ನಾಗಿ ನೋಡ್ಕೊಡ್ರಿ. ಇನ್ನು ರೇಖಾತ್ಮಕ ಬಹುಪದೋಕ್ತಿಯ ಡಿಗ್ರಿಯನ್ನು ಕಂಡುಹಿಡಿತಕ್ಕಂಥದ್ದು, ಶೂನ್ಯತೆಗಳನ್ನು ಕಂಡುಹಿಡಿತಕ್ಕಂಥ ಲೆಕ್ಕ P(x) = ax + b, ಶೂನ್ಯತೆ = -b/a. ಸೊ 2 ಮಾರ್ಕರ್ಗೆ ಬರ್ತಕ್ಕಂಥ ಲೆಕ್ಕ. ಅಗದಿ ಈಸಿಯಾಗಿ ನೀವು ಅದನ್ನು ಏನು ಮಾಡ್ತೀರಿ, ಬಿಡಿಸ್ತೀರಿ. ಇನ್ನು ಬಹುಪದೋಕ್ತಿಯ ಶೂನ್ಯತೆಯ ಮೊತ್ತ ಮತ್ತು ಗುಣಲಬ್ಧವನ್ನು ಕಂಡುಹಿಡಿತಕ್ಕಂಥದ್ದು. ಸೊ ಆಲ್ರೆಡಿ ಇದಾವೆ. ಮೊತ್ತವನ್ನು ಕಂಡುಹಿಡಲಿಕ್ಕೆ ಸೂತ್ರ ಬಳಸ್ತಕ್ಕಂಥದ್ದು, ಆಮೇಲೆ ಶೂನ್ಯತೆಗೆ ಗುಣಲಬ್ಧಗಳನ್ನು ಬಳಸಲಿಕ್ಕೆ ಇರ್ತಕ್ಕಂಥ ಸೂತ್ರ. ಇದನ್ನು ನೋಡಿಕೊಡ್ರಿ. ಇನ್ನು ನೆಕ್ಸ್ಟ್ ಬರ್ತೀನಿ. ಇದು ಮೋಸ್ಟ್ ಇಂಪಾರ್ಟೆಂಟ್ 3 ಮಾರ್ಕರ್ಗೆ ಬರ್ತದೆ. ಏನು, H(l = a(b) ಸೂತ್ರವನ್ನು ಬಳಸಿ ಮಸ ಮತ್ತು ಲಸವನ್ನು ಕಂಡುಹಿಡಿತಕ್ಕಂಥ ಲೆಕ್ಕ. ಸೊ ಅದನ್ನು ನೀವು ಪ್ರಾಕ್ಟೀಸ್ ಮಾಡಿಕೊಡ್ರಿ. ಇನ್ನು 1 ಮಾರ್ಕರ್ಗೆ ನಿಮಗೆ ಅವಿಭಾಜ್ಯ ಅಪವರ್ತನಗಳನ್ನು ಕೇಳ್ತಾರೆ. ಸೊ ಮಸ ಏನು, ಲಸ ಏನು ಅಂತಕ್ಕಂಥದ್ದು, ಅದನ್ನು ಕೂಡ ಲೆಕ್ಕಗಳನ್ನು ನೀವು ಏನು ಮಾಡಬೇಕು, ಬಿಡಿಸ್ಬೇಕು. ಇದರ ಮೇಲೆ 1 ಮಾರ್ಕ್ಸ್ ನಿಮಗೆ ಫಿಕ್ಸ್ ಆಗಿ ಬರ್ತದೆ. ಈ ಅನುಪಾತಗಳ ಹೋಲಿಕೆ ನೋಡ್ರಿ, ರೇಖೆಗಳು ಹೇಗಿದ್ದಾವೆ, ಪರಿಹಾರಗಳನ್ನು ಎಷ್ಟು ಕಂಡುಹಿಡಿತಾರೆ, ಆ ಜೋಡಿಗಳು ಹೇಗಿದ್ದಾವೆ, ಇದು ಫಿಕ್ಸ್ ಆಗಿರ್ತಕ್ಕಂಥ ಪ್ರಶ್ನೆ. ಓಕೆನಾ. ಸೊ ನೀಟಾಗಿ ಅದನ್ನು ಕೂಡ ಪಾಸ್ ಮಾಡಿ ನೋಡ್ಕೊಂಡು ಹೋಗಿ. ಇನ್ನು ಜೋಡಿ ಸಮೀಕರಣಗಳ ಮೇಲೆ ಅದರ ಮೇಲೇ ಲೆಕ್ಕ ಇತ್ತು. ಸೊ ಅದನ್ನು ಕೂಡ ನೀವು ಬಿಡಿಸ್ಬೋದು. ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ಬೆಸ್ಟ್ ಆಫ್ ಲಕ್. ಸಾಯಂಕಾಲ 6 ಗಂಟೆ ಲೈವ್ ಕ್ಲಾಸ್ಗೆ ಸಿಗ್ತೀನಿ. ಒಳ್ಳೆಯದಾಗಲಿ.